ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಹರ್ಷಲ್ ವಿ ಚಾನಲ್ಗೆ. ಇವತ್ತು ಈ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂತಂದರೆ, ಎರಡು ಸ್ವಿಂಗ್ ಸ್ಟಾಕ್ನ ಸೆಲೆಕ್ಟ್ ಮಾಡಿದ್ವಿ. ಅದ್ರ ಬಗ್ಗೆ ನೋಡೋಣ. ಅದಕ್ಕೆ ಮುಂಚೆ ನೀವು ನೋಡ್ಬೋದು, ಕೆಲವು ದಿನದಿಂದ ನಾನು ಇಷ್ಟು ಸ್ಟಾಕ್ಸ್ನ ನಾನು ಬಂದುಬಿಟ್ಟು ನಮಗೆ ಯೂಟ್ಯೂಬಲ್ಲಿ ಬಂದುಬಿಟ್ಟು ನಾನು ಹೇಳಿದ್ದೆ ನಿಮಗೆ, ರೈಟ್? ಏನಂತ, ಸ್ವಿಂಗಿಗೆ ಕೆಲವೊಂದು ಸ್ಟಾಕ್ಸ್ನ ಸೆಲೆಕ್ಟ್ ಮಾಡಿ. ಇದನ್ನೆಲ್ಲ ಹೋಗಿ ನೋಡಿ, ಇದು ಎಲ್ಲನೂ ಒಳ್ಳೆ ಪ್ರಾಫಿಟೇ ಕೊಟ್ಟಿದೆ. ಓಕೆ, ಹಾಗಂತ ನಾವು ತೊಗೊಂಡಿರೋ ಎಲ್ಲ ಸ್ಟಾಕು ನಮಗೆ ಫುಲ್ ಪ್ರಾಫಿಟ್ ಕೊಟ್ಟಿದೆ ಅಂತ ಆಗಲ್ಲ. ಕೆಲವೊಂದು ರಿಸ್ಕ್ ಇರುತ್ತೆ. ಏನಂತಂದರೆ, ಒಂದು ಕ್ಯಾಂಡಲ್ ರಿಸ್ಕ್. ಅದನ್ನು ನೋಡಿದವರು ಹೋಗಿ ನೋಡಿ, ಇದು ಪ್ರೈಸ್ ಆ್ಯಕ್ಷನ್ ಹೇಗೆ ಕಲಿಬೋದು ಅನ್ನೋದನ್ನ ಡೀಟೇಲಾಗಿ ಡಿಸ್ಕ್ರಿಪ್ಷನಲ್ಲಿ ಒಂದು ವೆಬ್ಸೈಟ್ ಕೊಟ್ಟಿದ್ದೀನಿ, ಅಲ್ಲಿ ಹೋಗಿ ನೋಡಿ. ಓಕೆ, ಅದಾದಮೇಲೆ ನೆನ್ನೆ ವಿಡಿಯೋದಲ್ಲಿ ನಾನು ಒಂದು DLF ಕೊಟ್ಟಿದ್ದೆ. DLF ಬಂದುಬಿಟ್ಟು ಇವತ್ತಿನ DLF ಇನ್ನೂ ನಮ್ಮ ಸ್ಟಾಪ್ ಲಾಸ್ ಇಟ್ಟಾಗಿಲ್ಲ. ಕೊಟ್ಯಾಕ್ ಬ್ಯಾಂಕ್ ನೋಡ್ಬೋದು. ಕೊಟ್ಯಾಕ್ ಬ್ಯಾಂಕು ಆಲ್ಮೋಸ್ಟ್ 10 ಪಾಯಿಂಟ್ ಮೇಲೆ ನಮಗೆ 9 ಪಾಯಿಂಟ್ಸ್ ಪ್ರೆಸೆಂಟಲ್ಲಿ ಕ್ಲೋಸಿಂಗ್ ಟೈಮಲ್ಲಿ 9 ಪಾಯಿಂಟ್ಸ್ ಸಿಕ್ಕಿದೆ. ಇಲ್ಲಿ ನಮ್ಮ ಎಂಟ್ರಿ ಇತ್ತು. ಇದು ಬಂದುಬಿಟ್ಟು ನಮ್ಮ ಇಷ್ಟು ದೊಡ್ಡ ಕ್ಯಾಂಡಲ್ ಆಗಿದೆ. ಅದೇ ರೀತಿ ಟೈಟನ್ ಕೂಡ ನಾವು ನೆನ್ನೆ ವಿಡಿಯೋದಲ್ಲಿ ಹೇಳಿದ್ದೀನಿ, ಇದು ಕೂಡ ನಾವು ಸ್ವಿಂಗಿಗೆ ಸೆಲೆಕ್ಟ್ ಮಾಡಿರೋದು. ಇಲ್ಲಿ ನೀವು ನೋಡ್ಬೋದು, DLF ಬಂದುಬಿಟ್ಟು ನಮ್ಮ ಸ್ಟಾಪ್ ಲಾಸ್ ಏನಾಗಿರುತ್ತೆ, ಇಲ್ಲೇ ಇರುತ್ತೆ, ಕೆಳಗಡೆನೇ ಇರುತ್ತೆ. ಆದರೆ ಕೊಟ್ಯಾಕ್ ಬ್ಯಾಂಕ್ಗೆ ಎಲ್ಲ ಮಿನಿಮಮಲ್ಲಿ ಬಂದಿರುತ್ತೆ. ಇದ್ರ ಕೆಳಗಡೆ ಅಂತ ಎಲ್ಲ ಸ್ಟಾಪ್ ಲಾಸ್ ಏನು ದೊಡ್ಡದಿರೋದೆಲ್ಲ ಚಿಕ್ಕದಾಗಿರುತ್ತೆ, ಕೊಟ್ಯಾಕ್ ಆಗಲಿ ಟೈಟನ್ ಆಗಲಿ. ಮತ್ತು ಇನ್ನೊಂದು ವಿಚಾರ ನಿಮ್ಗೇನಂತಂದರೆ, ನೀವು ಈಕ್ವಿಟಿಯಲ್ಲಿ ಸ್ವಿಂಗ್ ಟ್ರೇಡಿಂಗ್ ಮಾಡಬೇಕಂತಂದರೆ ಫಸ್ಟು ನಿಮ್ಮ ಬ್ರೋಕರ್ ಹತ್ರ BTS ಇದೆಯಾ ಅಂತ ನೋಡ್ಕೋಬೇಕಾಗುತ್ತೆ. ಓಕೆ, BTS ಇದೆಯಾ ಅಂತ ನೋಡ್ಕೋಬೇಕಾಗುತ್ತೆ. ಕಾರಣ ಏನಂತಂದರೆ, ಬೈ ಟುಡೇ ಸೆಲ್ ಟುಮಾರೋ ಅದು ಬಂದುಬಿಟ್ಟು ಇರಬೇಕಾಗುತ್ತೆ, ಎನೇಬಲ್ ಇರಬೇಕಾಗುತ್ತೆ. ಕಾರಣ ಏನಂತಂದರೆ, ಅವರು ನಮಗೆ ಆ ಆಪ್ಷನ್ ಕೊಟ್ಟಿಲ್ಲ ಅಂತಂದರೆ ಏನು ಗೊತ್ತಾ, ನಾವು ಇವತ್ತು ಸ್ಟಾಕ್ನ ಬೈ ಮಾಡಿದ್ರೆ T+1 ಡೇಯಲ್ಲಿ ನಮಗೆ ಡೆಲಿವರಿ ಆಗುತ್ತೆ. ಈ ಡೆಲಿವರಿ ಆಗೋಕ್ಕೆ ಮುಂಚೆ ನಾವು ಸೇಲ್ ಮಾಡಬೇಕಂತಂದರೆ ಕೆಲವು ಬ್ರೋಕರ್ಸು ಅಲೋ ಮಾಡಲ್ಲ. ಸೊ ಆ ಕಾರಣಕ್ಕೋಸ್ಕರ BTS ಆ್ಯಕ್ಟಿವಲ್ಲಿದೆ ಅಂತ ನೋಡ್ಕೋಬೇಕು. ಅಲ್ಲಿ ಅಲೋ ಮಾಡ್ತಾರೆ ಅಂತ ನೋಡ್ಬೋದು. ಮತ್ತು ಎಲ್ಲ BTS ಕೂಡ ನಿಮಗೆ ಎಲ್ಲ ಸ್ಟಾಕ್ಸಲ್ಲೂ ಕೊಡೋಲ್ಲ, ಕೆಲವೊಂದು ಲಿಸ್ಟೆಡ್ ಸ್ಟಾಕ್ಸ್ ಮಾತ್ರ ಕೊಡೋದು. ಮತ್ತು ಅಂದರೆ ಹೈ ವಾಲ್ಯೂಮ್ ಇರೋ ಸ್ಟಾಕ್ಸ್ ಮಾತ್ರ ಕೊಡ್ತಾರೆ. ವಾಲ್ಯೂಮ್ ಬಗ್ಗೆ ನಾನು ತುಂಬ ಸರ್ತಿ ಮಾತಾಡಿದ್ದೀನಿ, ಅದು ನೋಡ್ದಿರೋರು ಹೋಗಿ ನೋಡಿ. ಓಕೆ, ಈ ರೀತಿ ನೋಡಿ, ಈ ರೀತಿ ಸೆಲೆಕ್ಟ್ನ ಹೇಗೆ ಪ್ರೈಸ್ ಆ್ಯಕ್ಷನ್ನ, ಇದು ಮಾತ್ರ ಅಲ್ಲ, ತುಂಬ ಹಳೆ ವೀಡಿಯೋಗಳನ್ನ ಹೋಗಿ ನೋಡಿ, ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಅಂತ. ಇವತ್ತಿನ ಫಸ್ಟು ಸ್ಟಾಕ್ ಬಂದು HDFC ಬ್ಯಾಂಕು. HDFC ಬ್ಯಾಂಕ್ನ ನಾವು ಸೆಲೆಕ್ಟ್ ಮಾಡಿರೋದು ರೀಸನ್ ಬಂದುಬಿಟ್ಟು, ಇದು ಒಂದು ಟ್ರೆಂಡ್ ಫಾಲೋವಿಂಗ್. ಓಕೆ, ಟ್ರೆಂಡ್ ಫಾಲೋವಿಂಗ್. ಓಕೆ, ಏನಾಗಿರುತ್ತೆ, ಟ್ರೆಂಡು ಅಪ್ಸೈಡ್ ಇರುತ್ತೆ, ನಾವು ಅದರಲ್ಲಿ ಸ್ವಿಂಗ್ಸ್ ಅಂತ. ಇದ್ರ ಜೊತೆಗೆ ನಾನು ಇನ್ನೊಂದು ನೆಕ್ಸ್ಟು ಒಂದು ಸ್ಟಾಕ್ ಹೇಳ್ತೀನಿ, ಅದು ಬಂದುಬಿಟ್ಟು ಕಾಂಟ್ರಾ ಟ್ರೇಡು. ಆ ಕಾಂಟ್ರಾ ಟ್ರೇಡ್ ಹೇಗಿರುತ್ತೆ ಅನ್ನೋದನ್ನ ಡೀಟೇಲಾಗಿ ನೋಡೋಣ. ಅದಕ್ಕೆ ಮುಂಚೆ ಫಸ್ಟ್ ಬಂದುಬಿಟ್ಟು ಇದನ್ನು ಬೈ ಮಾಡಿದ್ದಕ್ಕೆ ಒಂದು ವರ್ಟಿಕಲ್ ರೀಸನ್, ಇದು ಬಂದು ಇಲ್ಲಿ ಒಂದು ಸಪೋರ್ಟ್ ಲೆವೆಲಲ್ಲಿದೆ, ಸಪೋರ್ಟ್ ಲೆವೆಲ್ ಇದೆ. ಮತ್ತು ನಮ್ಮ ಸ್ವಿಂಗ್ ಟ್ರೇಡಿಂಗ್ ಮೆಥಡ್ ಪ್ರಕಾರ ಇದು ಒಂದು ಬೈಯಿಂಗ್ ಝೋನ್ ಇದೆ. ಬೈಯಿಂಗ್ ಝೋನ್ ಏನಿರೋದ್ರೆ HDFC ಒಂದು ಸಿಂಗಲ್ ಕ್ಯಾಂಡಲ್ ಸ್ಟಾಪ್ ಲಾಸ್ ಇಟ್ಬಿಟ್ಟು ನಾವು ಇದನ್ನು ಸ್ವಿಂಗಿಗೆ ಬೈ ಮಾಡ್ಬೋದು. ಅದೇ ರೀತಿ ನೆಕ್ಸ್ಟು ಬಂದುಬಿಟ್ಟು LTTS ಅಂದರೆ L&T ಟೆಕ್ನಾಲಜಿ ಸರ್ವಿಸಸ್. ಇದನ್ನು ನೋಡಿದ್ರೆ ನೀವು, ಇದು ಟ್ರೆಂಡ್ ಫಾಲೋವಿಂಗ್ ಅಲ್ಲ. ಕಾರಣ ಏನಂತಂದರೆ, ಟ್ರೆಂಡು ಡೌನ್ ಟ್ರೆಂಡಲ್ಲಿದೆ, ಬಟ್ ನಾವು ಸ್ವಿಂಗಿಗೆ ಅಪ್ ಸೈಡಿಗೆ ಸೆಲೆಕ್ಟ್ ಮಾಡಿದ್ವಿ. ಇದನ್ನು ಏನಂತೀವಿ ಅಂತಂದರೆ ಕಾಂಟ್ರಾ ಟ್ರೇಡ್ ಅಂತೀವಿ. ಈ ರೀತಿ ಮಾಡೋದು ತುಂಬ ಡಿಫಿಕಲ್ಟ್ ಆಗೋದು, ತುಂಬ ಎಕ್ಸ್ಪೀರಿಯನ್ಸ್ ಇರೋರು ಮಾತ್ರ ಮಾಡ್ತಾರೆ. ಪ್ರಕಾರ ನಮ್ಮ ಪ್ರೈಸ್ ಆ್ಯಕ್ಷನ್ ಪ್ರಕಾರ ಇದು ಒಂದು ತುಂಬ ಲೋ ರಿಸ್ಕು ಒಂದು ಸ್ವಿಂಗಿಗೆ ಸೆಲೆಕ್ಟ್ ಮಾಡಿರೋವಂಥ ಸ್ಟಾಕ್. ಇದು ಹೋದರೆ ನಾಳೆ ಒಂದು ಒಳ್ಳೆ ಮೂಮೆಂಟಲ್ಲಿ ಈ ರೀತಿ ಹೇಗೆ ಇಲ್ಲಿ ಡೌನ್ ಸೈಡಲ್ಲಿ ಮೂಮೆಂಟ್ ಆಗಿದೆಯೋ ಅದೇ ರೀತಿ ಅಪ್ಸೈಡ್ ಮೂಮೆಂಟ್ ಸಿಗೋ ಚಾನ್ಸಸ್ ಕೂಡ ಇರುತ್ತೆ ಈ L&Tಯಲ್ಲಿ. ಓಕೆ, ಇದರಲ್ಲಿ ಈಕ್ವಿಟಿಯಲ್ಲಿ ಆಲ್ಮೋಸ್ಟ್ 80 ಪಾಯಿಂಟ್ಸ್ ಮಾತ್ರ ಒಂದು ರಿಸ್ಕ್ ಇರುತ್ತೆ, ಈಸಿಯಾಗಿ ತೊಗೊಳ್ಳೋ ಅಂಥ ಒಂದು ಸ್ಟಾಕ್. ಬಟ್ ಆದರೆ ಇಲ್ಲಿ ಬಂದು ನಾನು ಸ್ಟಾಕ್ ಹೇಳ್ತಾ ಇರೋದು ಯಾವುದೇ ಕಾರಣಕ್ಕೂ ನಿಮಗೆ ರೆಕಮೆಂಡೇಷನ್ಸ್ ಅಲ್ಲ. ನನ್ನ ಕೆಲವು ಕೋರ್ಸಲ್ಲಿರೋ ಸ್ವಿಂಗು ಅಲ್ಲಿ ಸೆಲೆಕ್ಟ್ ಮಾಡಿರೋವಂಥ ಸ್ಟಾಕು ಈ ಪ್ರೈಸ್ ಆ್ಯಕ್ಷನ್ ಹೇಗೆ ವರ್ಕ್ ಆಗುತ್ತೆ ಅಂತ ನಿಮಗೆ ಹೇಳೋಕ್ಕೋಸ್ಕರ ಇಲ್ಲಿ ನಾನು ಬಂದುಬಿಟ್ಟು ಹೇಳ್ತಾ ಇರೋದಷ್ಟೇ. ಹೋಪ್ ನಿಮಗೆ ಇಲ್ಲಿ ಹೋಗಿ ಹಳೆ ವಿಡಿಯೋ ಎಲ್ಲ ನೋಡದಿರೋರು ನೋಡಿದ್ರೆ ನೀವು ಈ ಕೋರ್ಸ್ ನಿಮ್ಗೆ ವರ್ತ್ ಆಗುತ್ತಾ ಇಲ್ವಾ ಅಂತ ನಿಮಗೆ ಗೊತ್ತಾಗುತ್ತೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ನಮಸ್ಕಾರ, ಧನ್ಯವಾದ.